ನೋಡಿ, ಗರಿಷ್ಠ ಶಿಕ್ಷೆ ಹಾಗೂ ಕನಿಷ್ಠ ಶಿಕ್ಷೆ ಮೊದಲೇ ಬಹಳ ಸ್ಪಷ್ಟವಾಗಿತ್ತು. ಗರಿಷ್ಠ 10 ವರ್ಷದಿಂದ 14 ವರ್ಷ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಜೀವಾವಧಿ ಶಿಕ್ಷೆ, ಜೀವ ಇರುವ ತನಕವೂ ಕೂಡ ಜೈಲಿನಲ್ಲೇ ಕಳಿಬೇಕು, ಸೆರೆವಾಸ ಅಲ್ಲೇ ಇರಬೇಕು, ಅಲ್ಲೇ ಬದುಕಬೇಕು ಜೀವ ಇರೋವರೆಗೂ. ನೆಕ್ಸ್ಟ್ ಅವರ ಮುಂದಿನ ಕಾನೂನು ಹೋರಾಟ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಆದ್ರೆ ಮುಂದೆ ಏನಾಗುತ್ತೆ ಅದು ಕೂಡ ಗೊತ್ತಿಲ್ಲ. ಸೆಷನ್ಸ್ ಕೋರ್ಟ್ ಅಥವಾ ಈಗ ಏನು ತೀರ್ಪು ಬಂದಿದೆ ಆ ತೀರ್ಪನ್ನೇ ಹೈಕೋರ್ಟ್ ಕೂಡ ಎತ್ತಿ ಹಿಡಿಬಹುದು. ಇದು ಕೇವಲ ಒಂದು ತೀರ್ಪು, ಅಂದ್ರೆ ಒಂದು ಕೇಸಲ್ಲಿ KR ನಗರದ ಮಹಿಳೆ ಕೊಟ್ಟಂತ ಅತ್ಯಾಚಾರ ಪ್ರಕರಣ ಏನಿತ್ತು ಅದರಲ್ಲಿ ಮಾತ್ರ ತೀರ್ಪು ಬಂದಿರೋದು. ಇನ್ನೂ 2 ರಿಂದ 3 ಕೇಸ್ಗಳು ಬಾಕಿ ಇದೆ. ಜೀವಾವಧಿ ಶಿಕ್ಷೆಗೆ ಗುರಿಯಾದ ರೇಪಿಸ್ಟ್ ಪ್ರಜ್ವಲ್ನ ಶಿಕ್ಷೆಯ ವಿವರಗಳನ್ನ ಸ್ವಲ್ಪ ನೋಡ್ಕೊಂಡು ಬಂದ್ಬಿಡೋಣ. BNS 376 ಜೀವಾವಧಿ ಶಿಕ್ಷೆ 5 ಲಕ್ಷ ದಂಡ. BNS 376B ಜೀವಾವಧಿ ಶಿಕ್ಷೆ 6 ಲಕ್ಷ ದಂಡ. BNS 354A 3 ವರ್ಷ ಕಠಿಣ ಶಿಕ್ಷೆ 25,000 ದಂಡ. BNS 354B 7 ವರ್ಷ ಕಠಿಣ ಶಿಕ್ಷೆ 50,000 ರೂಪಾಯಿ ದಂಡ. BNS 354C 3 ವರ್ಷ ಕಠಿಣ ಶಿಕ್ಷೆ 25,000 ರೂಪಾಯಿ ದಂಡ. BNS 506 2 ವರ್ಷ ಕಠಿಣ ಶಿಕ್ಷೆ ಜೊತೆಗೆ 10,000 ರೂಪಾಯಿ ದಂಡ. BNS 201 3 ವರ್ಷ ಕಠಿಣ ಶಿಕ್ಷೆ 25,000 ದಂಡ. IT ಆಕ್ಟ್ 66E 3 ವರ್ಷ ಕಠಿಣ ಶಿಕ್ಷೆ 25,000 ರೂಪಾಯಿ ದಂಡ. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ 11.35 ಲಕ್ಷ ದಂಡವನ್ನ ಕೋರ್ಟ್ ವಿಧಿಸಿದೆ. ಒಟ್ಟಾರೆಯಾಗಿ ಸಂತ್ರಸ್ತೆಗೆ 11 ಲಕ್ಷ ಪರಿಹಾರ ನೀಡಬೇಕು ಅಂತ ಕೂಡ ಜಡ್ಜ್ ಆದೇಶಿಸಿದ್ದಾರೆ. ಜೀವಾವಧಿ ಶಿಕ್ಷೆಗೆ ಗುರಿಯಾದಂತಹ ರೇಪಿಸ್ಟ್ ಪ್ರಜ್ವಲ್ನ ಶಿಕ್ಷೆಯ ವಿವರವನ್ನ ತಾವೀಗ ಗಮನಿಸ್ತಾ ಇದ್ರಿ. 376(2)N ಅಡಿ ಮಹಿಳೆಯ ಮೇಲೆ ಪದೇ ಪದೇ ರೇಪ್ ಎಸಗೋದಿರ್ಬೋದು ಅಥವಾ ಮಹಿಳೆಯನ್ನ ವಿವಸ್ತ್ರಗೊಳಿಸೋದಿರಬಹುದು, ಪ್ರತಿಯೊಂದು ಸೆಕ್ಷನ್ಗಳನ್ನ ಕೂಡ ಕನ್ಸಿಡರ್ ಮಾಡಿ ಇಲ್ಲಿ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಿದ್ದಾರೆ. ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ನೀಡಿದೆ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಸದ್ಯದ ಡೆವಲಪ್ಮೆಂಟ್ಸ್ ಅಂಡ್ ಅಪ್ಡೇಟ್ಸ್. ಆನಂದ್, ಸಿಂಧೂರ, ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಬಹುದೊಡ್ಡ ಶಿಕ್ಷೆಯನ್ನು ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಪ್ರಕಟ ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಿ ಅತ್ಯಾಚಾರಕ್ಕೊಳಗಾದಂಥ ಸಂತ್ರಸ್ತ ಮಹಿಳೆ ಏನಿದೆ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಕೋರ್ಟ್ ಮಾಡಿದೆ. ಇದೇ ಅಲ್ಲದೆ ಇಂಥ ಆರೋಪಿಗಳನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಇಡೀ ರಾಜ್ಯದ ಜನತೆಗೆ ಇವತ್ತು ನ್ಯಾಯಾಧೀಶರಾದಂಥ ಸಂತೋಷ್ ಗಜಾನನ ಭಟ್ ಅವರು ರವಾನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ SPP ಜಗದೀಶ್ ಅವರು ಮತ್ತು ಅಶೋಕ್ ನಾಯಕ್ ಅವರು ಕೂಡ ಬಹಳಷ್ಟು ಒಂದು ಕೋರ್ಟ್ನ ಗಮನ ಸೆಳೀತಕ್ಕಂಥ ಒಂದು ಪ್ರಯತ್ನ ಮಾಡೋದ್ರಲ್ಲೂ ಕೂಡ ಸಕ್ಸಸ್ ಆಗಿದ್ದಾರೆ ಮತ್ತು ತ್ವರಿತಗತಿಯಲ್ಲೂ ಕೂಡ ಈ ಒಂದು ತೀರ್ಪನ್ನು ಪ್ರಕಟ ಮಾಡಲಾಗಿರ್ತಕ್ಕಂಥದ್ದು. ಈಗಾಗಲೇ 376(2)K ಅಡಿಯಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಿ 3 ಲಕ್ಷ ದಂಡವನ್ನು ಕೂಡ ವಿಧಿಸಲಾಗಿದೆ. ಜೊತೆಗೆ ಈ ಒಂದು ಸಂತ್ರಸ್ತ ಮಹಿಳೆಗೆ 11 ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತಲೂ ಕೂಡ ಇವತ್ತು ಕೋರ್ಟ್ ಆದೇಶ ಮಾಡಿರ್ತಕ್ಕಂಥದ್ದು. ಈಗಷ್ಟೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಆದೇಶದ ಪ್ರತಿ ಪ್ರಜ್ವಲ್ ರೇವಣ್ಣ ಅವ್ರ ಕೈಗೆ ಹೋಗುತ್ತೆ. ಅವರ ವಕೀಲರು ಕೂಡ ಪಡೆದುಕೊಳ್ತಾರೆ. ಆದರೆ ಮುಂದೆ ಅವರ ಒಂದು ಕಾನೂನಾತ್ಮಕವಾದಂಥ ಹೋರಾಟ ಹೇಗಿರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡಬೇಕಾಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದಂತೆ ಇಂಥ ಒಂದು ರೇಪಿಸ್ಟ್ ಜೊತೆಗೆ ಕಾಮ ಅಂದ್ರೆ ಏನಿರ್ತಾರೆ ಅಂಥವರಿಗೆ ಸ್ಪಷ್ಟವಾದಂಥ ಒಂದು ಎಚ್ಚರಿಕೆ ಗಂಟೆಯನ್ನು ಇವತ್ತು ಕೋರ್ಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಕೇವಲ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅತ್ಯಾಚಾರ ಪ್ರಕರಣ ಒಂದೇ ಅಲ್ಲ, ಕೊಲೆ ಬೆದರಿಕೆ, ಕಿಡ್ನಾಪ್ ಕೇಸ್ ಆಗಿರ್ಬೋದು, ಸಾಕ್ಷ್ಯ ನಾಶ ಆಗಿರ್ತಕ್ಕಂಥದ್ದು ಮತ್ತು ಅಧಿಕಾರ ದುರುಪಯೋಗ, ಹೀಗೆ ಬಹಳಷ್ಟು ಒಂದು ಸೆಕ್ಷನ್ಗಳಡಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಲಾಗಿತ್ತು. ಎಲ್ಲ ಒಂದು ಕೇಸ್ಗಳಲ್ಲೂ ಕೂಡ ಆತ ಆರೋಪಿ ಅಂತದ್ದು ರುಜುವಾತಾಯಿತು. ಹಾಗಾಗಿ ಕೋರ್ಟ್ ಈ ದೊಡ್ಡ ಪ್ರಮಾಣದ ಒಂದು ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ಪ್ರಮುಖವಾಗಿ ಅತ್ಯಾಚಾರ ಆರೋಪಿ ಒಂದು ಸಂತ್ರಸ್ತ ಮಹಿಳೆ ಏನಿದ್ಲು, KR ನಗರದ ಮಹಿಳೆ, 48 ವರ್ಷದ ಮಹಿಳೆ, ಆ ಮಹಿಳೆಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಜೊತೆಗೆ ಸಾಕ್ಷ್ಯನಾಶಗಳನ್ನು ಕೂಡ ಮಾಡಿದ್ರು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸೂಕ್ಷ್ಮವಾದಂಥ ಒಂದು ಸಾಕ್ಷ್ಯಗಳನ್ನ SIT ಅಧಿಕಾರಿಗಳು ಕೂಡ ಸಂಗ್ರಹ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಪ್ರಮುಖವಾಗಿ ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು, ಡಿಜಿಟಲ್ ಸಾಕ್ಷಿಗಳು, ಹಾಗೆ ಕೆಲವೊಂದು FSL ವರದಿ ಆಗಿರ್ಬೋದು ಅಥವಾ ಅವರ ಫೋನ್ನ ನಾಶ ಮಾಡಿ ಅದರಲ್ಲಿ ಇರ್ತಕ್ಕಂಥ ಒಂದು ವಿಡಿಯೋಗಳನ್ನು ನಾಶ ಮಾಡ್ತಕ್ಕಂಥ ಒಂದು ವಿಚಾರ ಆಗಿರ್ಬೋದು, ಇದೆಲ್ಲದರ ಒಂದು ಸಾಕ್ಷ್ಯಾಧಾರಗಳನ್ನು SIT ಅಧಿಕಾರಿಗಳು ಸಂಗ್ರಹ ಮಾಡಿ ಅಂತಿಮವಾಗಿ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಮತ್ತು ಕೋರ್ಟ್ನಲ್ಲೂ ಕೂಡ ಸರ್ಕಾರ ಪ್ರಬಲವಾದಂಥ ಒಂದು ವಾದವನ್ನು ಮಾಡಿ ಇವತ್ತು ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಪ್ರಕಟ ಆಗೋ ರೀತಿ ನೋಡ್ಕೊಳ್ತಾರೆ. ಒಟ್ಟಿನಲ್ಲಿ ಇಲ್ಲಿ SPP ಜಗದೀಶ್ ಮತ್ತು ಅಶೋಕ್ ಅವರ ಒಂದು ವಾದವನ್ನು ಕೂಡ, ಅವರ ಒಂದು ಪ್ರಯತ್ನವನ್ನು ಕೂಡ ನಾವು ಇಲ್ಲಿ ಶ್ಲಾಘನೆ ಮಾಡಬೇಕಾಗುತ್ತೆ. ಈ ಒಂದು ಗಂಭೀರ ಪ್ರಕರಣದಲ್ಲಿ ಅದು ದೇವೇಗೌಡರ
ಮೊಮ್ಮಗ ಅಂತ ಒಂದು ರಾಜಕೀಯವಾಗಿ ಪ್ರಾಬಲ್ಯ ಇರ್ತಕ್ಕಂಥ ಒಂದು ಕುಟುಂಬದ ಕುಡಿಗೆ ಈ ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತು ಶಿಕ್ಷೆ ಪ್ರಕಟ ಆಗಿದೆ. ಆ ಮೂಲಕ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅನ್ನೋ ಒಂದು ವಿಚಾರವನ್ನ, ಅನ್ನೊಂದು ಸಂದೇಶವನ್ನ ಇವತ್ತು ಕೋರ್ಟ್ ಇಡೀ ರಾಜ್ಯದ ಜನತೆಗೆ ರವಾನೆ ಮಾಡಿರ್ತಕ್ಕಂಥದ್ದು. ಮುಂದೆ ಪ್ರಜ್ವಲ್ ರೇವಣ್ಣ ಯಾವ ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯ ಜನಪ್ರತಿನಿಧಿಗಳ ವಿಶೇಷವಾದಂಥ ಕೋರ್ಟ್ ಆದೇಶವನ್ನು ಕೊಟ್ಟಿದೆ, ಅದು ಪ್ರತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅದನ್ನ ಪ್ರತಿ ಸಿಕ್ಕನ ಬಳಿಕ ಸೋಮವಾರ ಅಥವಾ ಮುಂದಿನ ವಾರವೇ ಅವರು ಹೈಕೋರ್ಟ್ ಮೊರೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಒಂದು ವೇಳೆ ಹೈಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನೀಡಿರ್ತಕ್ಕಂಥ ಒಂದು ಆದೇಶಕ್ಕೆ ತಡೆ ನೀಡಿದ್ರೆ ಅವರು ಈ ಒಂದು ಪ್ರಕರಣದಲ್ಲಿ ಜಾಮೀನು ಪಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಒಂದು ವೇಳೆ ಕೋರ್ಟಲ್ಲಿ, ಹೈಕೋರ್ಟಲ್ಲೂ ಕೂಡ ಏನಾದರೂ ಹಿನ್ನಡೆ ಆದರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ಗೂ ಕೂಡ ಅಲ್ಲೂ ಕೂಡ ಹಿನ್ನಡೆ ಆದರೆ ಇವರು ಜೀವನ ಪರ್ಯಂತ ಕೋರ್ಟ್ನಲ್ಲೇ ತಮ್ಮ ಜೀವನವನ್ನು ಕಳಿಬೇಕಾದಂಥ ಒಂದು ದುಸ್ಥಿತಿ ಎದುರಾಗ್ತಕ್ಕಂಥದ್ದು. ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ರೇಪ್ ಕೇಸ್ ವಿಚಾರ ಏನಿದೆ, ಈ ಕೇಸ್ನಲ್ಲಿ ಒಂದು ರೀತಿ ನ್ಯಾಯ ದೇವತೆ ಗೆದ್ದಿದೆ ಅಂತ ಹೇಳ್ಬೋದು. ಮತ್ತೆ ಪವರ್ ಟಿವಿನೂ ಕೂಡ ಸತತವಾಗಿ ಹೋರಾಟವನ್ನ ಮಾಡಿತ್ತು. ಈ ರೀತಿ ಅತ್ಯಾಚಾರಕ್ಕೊಳಗಾದ ಮಹಿಳೆಯ ಪರವಾಗಿ, ಜೊತೆಗೆ ಅವರ ಕುಟುಂಬದಿಂದ ಆಗಿರ್ತಕ್ಕಂಥದ್ದು ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವರ ಪರವಾಗಿ ಧ್ವನಿ ಎತ್ತಿದ್ವಿ. ಎಷ್ಟೇ ಒತ್ತಡ, ಎಷ್ಟೇ ಒಂದು ಜೀವ ಬೆದರಿಕೆಗಳು ಬಂದರೂ ಕೂಡ ಯಾವುದಕ್ಕೂ ಕೂಡ ಬಗ್ಗದೆ ಕಾನೂನಾತ್ಮಕವೂ ಕೂಡ ಹೋರಾಟವನ್ನ ಮುಂದುವರಿಸಿದ್ವಿ. ಈಗ ಅಂತಿಮವಾಗಿ ಕೋರ್ಟ್ ಒಂದು ಸತ್ಯಕ್ಕೆ, ನ್ಯಾಯದ ಪರವಾಗಿ ನಿಂತಿರ್ತಕ್ಕಂಥದ್ದು. ಯಾವುದೇ ಒಂದು ರಾಜಕೀಯ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪ್ರಾಬಲ್ಯಕ್ಕೆ ಅಥವಾ ಯಾವುದೇ ಒಂದು ಇನ್ಫ್ಲೂಯೆನ್ಸ್ಗೆ ನಾವು ಬಗ್ಗೋದಿಲ್ಲ ಅನ್ನೋ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು, ಕಾನೂನಾತ್ಮಕವಾಗಿ ಒಂದು ಗಂಟೆಯನ್ನು ಬಾರಿಸ್ತಕ್ಕಂಥ ಕೆಲಸವನ್ನು ಇವತ್ತು ಕೋರ್ಟ್ ಮಾಡಿದೆ. ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ನಿರೀಕ್ಷೆ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಕೋರ್ಟ್ನಲ್ಲಿ ಈ ಒಂದು ಆದೇಶ ಬರ್ತಾ ಇದ್ದಂತೆ ಆತ ಅಲ್ಲೇ ಸ್ಥಳದಲ್ಲಿ ಕುಸಿಯುವ ರೀತಿ ಆಗಿದ್ದ. ಜೊತೆಗೆ ಬೆಳಗ್ಗೆಯಿಂದಲೂ ಕೂಡ ಕಣ್ಣೀರಿನಲ್ಲೇ ಒಂದು ರೀತಿ ಮುಖ ತೊಳ್ಕೊಂಡಿದ್ದಾನೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಇವತ್ತು ದೊಡ್ಡ ಒಂದು ಎಚ್ಚರಿಕೆ ಗಂಟೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಮತ್ತೆ ಅವರ ಕುಟುಂಬಸ್ಥರು ನುಂಗಲಾರದ ತುತ್ತಾದಂಥ ಒಂದು ಮಹತ್ವದ ತೀರ್ಪನ್ನು ಇವತ್ತು ಕೋರ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಸಿಂಧೂರ, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ ಥ್ಯಾಂಕ್ ಯು ಸೋ ಮಚ್. ನೋಡಿ, ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಿದ್ದಾರೆ ಅಂತ ಹೇಳಿ, ದೇಶದ ಪ್ರಭಾವಿ ಕುಟುಂಬದ ಕುಡಿಗೆ ಕಠಿಣ ಶಿಕ್ಷೆ, ಅಂದರೆ ಇದು ಎಲ್ರಿಗೂ ಮಾದರಿ ಆಗ್ಬೇಕ್ರಿ, ಒಂದು ಪಾಠ ಆಗಬೇಕು. ಹಣ ಇದೆ, ಅಂತಸ್ತಿದೆ, ಅಧಿಕಾರ ಇದೆ, ನಾನು MLA, ನಾನು MLC, ನಾನು MP ಅಂತ ಅಂದ್ಕೊಂಡು ಏನು ಬೇಕಾದರೂ ಮಾಡ್ತೀವಿ. ಮನೆ ಕೂಲಿ ಕೆಲಸಕ್ಕೆ ತಮ್ಮ ತುತ್ತಿನ ಚೀಲವನ್ನು ತುಂಬಿಸ್ಕೊಳ್ಳೋಕ್ಕೆ ಬಂದವ್ರ ಹತ್ರ ಈ ರೀತಿ ವರ್ತಿಸೋದು, ಆ್ಯಂಡ್ ಹೆಣ್ಮಕ್ಳನ್ನ, ಸ್ಪೆಷಲಿ ಯಾವುದೇ ಹೆಣ್ಮಕ್ಳನ್ನ ಇಷ್ಟು ಕೀಳಾಗಿ ನಡೆಸ್ಕೊಳ್ಳೋದು, ಒಂದು ಹೆಣ್ಮನ್ನ ಒಂದು ಭೋಗದ ವಸ್ತು ಥರ ನಡೆಸ್ಕೊಳ್ಳೋದು,